ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ತಾಯಿಂದರೆ ಅಧಿಕಾರಿಗಳಿಗೆ ಪೊರಿಕೆಯಲ್ಲಿ ಹೊಡೆಯಬೇಡಿ, ಬೇಕಾದ್ರೆ ನನಗೆ ಹೊಡೆಯಿರಿ ಅಂತ ಡಿ.ಕೆ. ಶಿವಕುಮಾರ್ ಭಾವನಾತ್ಮಕವಾಗಿ ಮಾತನ್ನ ಹೇಳಿದ್ದಾರೆ. ಇನ್ನು ರೈತರ ಪರ್ಮಿಷನ್ ಇಲ್ಲದೆ ಒಂದು ಗುಂಟೆಯೂ ಕೂಡ ಭೂಸ್ವಾಧೀನ ಮಾಡಿಕೊಳ್ಳುವುದಿಲ್ಲ, ಅದು ರೈತರ ಆಸ್ತಿ. ನಾನು ಕೂಡ ರೈತರ ಮಗ, ನಾನು ಟೌನ್ಶಿಪ್ ಪಿತಾಮಹ ಆಗಲು ಬಯಸುವುದಿಲ್ಲ ಅಂತ ಭಾವನಾತ್ಮಕವಾಗಿ ಗಾಳಿಯಲ್ಲಿ ಗುಂಡು ಹೊಡೆದರ ಡಿ.ಕೆ. ಶಿವಕುಮಾರ್ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಅಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ರೈತರಲ್ಲಿ ಮೂಡಿರುವ ಆತಂಕದ ನಡುವೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭಾವನಾತ್ಮಕವಾಗಿ ಮನವಿ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ತಾಯಿಂದರನ್ನ ಉದ್ದೇಶಿಸಿ ಮಾತನಾಡಿದಂತಹ ಡಿ.ಕೆ. ಅಧಿಕಾರಿಗಳಿಗೆ ಪೊರಿಕೆಯಲ್ಲಿ ಹೊಡೆಯಬೇಡಿ, ಬೇಕಾದ್ರೆ ನನಗೆ ಹೊಡೆಯಿರಿ, ನಿಮ್ಮ ನೋವು ನನಗೆ ಅರ್ಥವಾಗುತ್ತದೆ. ರೈತರ ಜಮೀನನ್ನ ಯಾವುದೇ ರೀತಿಯ ಬಲವಂತದಿಂದ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ. ಅಂದ್ರೆ ಮತ್ತೊಮ್ಮೆ ಸ್ಪಷ್ಟಪಡಿಸಿರುವಂತಹ ಮುಖ್ಯಮಂತ್ರಿ, ರೈತರು ಸ್ವ ಇಚ್ಛೆಯಿಂದ ಜಮೀನು ನೀಡಿದರೆ ಮಾತ್ರ ಭೂಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ, ಯಾರ ಮೇಲೂ ಒತ್ತಡ ಹೇರುವುದಿಲ್ಲ ಅಂತ ಭರವಸೆ ನೀಡಿದರು. ಇನ್ನು ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ಸರ್ಕಾರ ನಡೆದುಕೊಳ್ಳಲಿದೆ. ಪ್ರತಿಭಟನೆ ವೇಳೆ ಕೆಲ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ತರದ ಭಾವನಾತ್ಮಕವಾಗಿ ಮಾತನಾಡಿದಂತಹ ಡಿ.ಕೆ. ಸರ್ಕಾರದ ನಿರ್ದೇಶನದಂತೆ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು, ಆದ್ದರಿಂದ ಅವರ ಮೇಲೆ ಕೋಪ ತೋರಿಸಬೇಡಿ. ನಿಮ್ಮ ಅಸಮಾಧಾನವನ್ನ ನನ್ನ ಮೇಲಿದ್ರೆ ನನಗೆ ಹೇಳಿ, ನನ್ನನ್ನ ಪ್ರಶ್ನಿಸಿ, ಆದರೆ ಅಧಿಕಾರಿಗಳಿಗೆ ತೊಂದರೆ ಕೊಡಬೇಡಿ ಅಂತ ಮನವಿ ಮಾಡಿದ್ರು. ಇನ್ನು ರೈತರೊಂದಿಗೆ ನಿರಂತರ ಸಂವಾದ ನಡೆಸಿ ಎಲ್ಲ ಅನುಮಾನಗಳನ್ನ ನಿವಾರಿಸಲಾಗುವುದು. ಮತ್ತೆ ಸರ್ಕಾರ ಮತ್ತೆ ಅಭಿವೃದ್ಧಿ ಮತ್ತು ರೈತರ ಹಿತ ಎರಡರನ್ನ ಸಮತೋಲನದಲ್ಲಿ ಕಾಪಾಡುವ ನಿಲುವು ಹೊಂದಿರುವಂಥದ್ದು. ಸರ್ಕಾರ ಯಾವುದೇ ನಿರ್ಧಾರವನ್ನ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ತೆಗೆದುಕೊಳ್ಳುವುದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಪುನರುಚ್ಚರಿಸಿದರು. ಇನ್ನು ಬಿಡದಿ ಸಮಗ್ರ ಟೌನ್ಶಿಪ್ ಯೋಜನೆ ಕುರಿತು ರಾಜ್ಯದಲ್ಲಿ ರಾಜಕೀಯ ಚರ್ಚೆ ತೀವ್ರಗೊಂಡಿರುವ ಬೆನ್ನಲೆಯಲ್ಲಿ ಮುಖ್ಯಮಂತ್ರಿ ಮಹತ್ವದ ಒಂದು ಸ್ಪಷ್ಟನೆಯನ್ನ ಕೊಟ್ಟರು. ಬಿಡದಿ ಟೌನ್ಶಿಪ್ ನನ್ನ ಯೋಜನೆ ಅಲ್ಲ, ನಾನು ಈ ಯೋಜನೆಗೆ ಶಂಕುಸ್ಥಾಪನೆ ಮಾಡಿಲ್ಲ. ಹಿಂದಿನ ಸರ್ಕಾರಗಳ ಅವಧಿಯಲ್ಲೇ ಯೋಜನೆ ಆರಂಭವಾಗಿತ್ತು. ನಮ್ಮ ಸರ್ಕಾರ ಕಾನೂನುಬದ್ಧ ಪ್ರಕ್ರಿಯೆಯಂತೆ ಅದನ್ನ ಮುಂದುವರಿಸುತ್ತಿದೆ ಅಂತ ಹೇಳಿದ್ರು. ಇನ್ನು ಯೋಜನೆಗೆ ಸಂಬಂಧಿಸಿದಂತೆ ರೈತರಲ್ಲಿ ಮೂಡಿರುವಂತಹ ಆತಂಕದ ಕುರಿತು ಡಿ.ಕೆ. ಶಿವಕುಮಾರ್, ಯಾವುದೇ ರೀತಿಯ ರೈತನ ಮೇಲೆ ಬಲವಂತವಾಗಿ ಭೂಸ್ವಾಧೀನ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ಇನ್ನು ರೈತರ ಸ್ವಇಚ್ಛೆಯಿಂದ ಜಮೀನು ನೀಡಿದ್ರೆ ಮಾತ್ರ ಭೂಸ್ವಾಧೀನ ಮಾಡ್ತೇವೆ ಅಂತ ಮತ್ತೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಆದ್ರೆ ಕೆಲವೊಬ್ರು ವಿರೋಧ ಪಕ್ಷದವರು ಮತ್ತೆ ಒಳ ಅರ್ಥದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಗಾಳಿಯಲ್ಲಿ ಗುಂಡು ಹೊಡಿತಿದ್ದಾರೆ. ಆದರೆ ಆ ಯೋಜನೆ ಖಂಡಿತವಾಗ್ಲಿ ಡಿ.ಕೆ. ಶಿವಕುಮಾರ್ ಕೈ ಬಿಡುವುದಿಲ್ಲ, ಗಾಳಿಯಲ್ಲಿ ಗುಂಡು ಹೊಡಿತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಎಷ್ಟರ ಮಟ್ಟಿಗೆ ರೈತರ ಹಿತಾಸಕ್ತಿಗೆ ಧಕ್ಕೆ ಆಗದಂತೆ ನೆಟ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಇನ್ನೊಂದು ಕಾನೂನುಬದ್ಧ ಕ್ರಮಗಳನ್ನ ಕೈಗೊಳ್ಳಲಿದೆ. ಭೂಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿದ್ದು ಈಗಾಗಲೇ ಹಲವು ರೈತರು ಸ್ವಯಂ ಪ್ರೇರಿತವಾಗಿ ಯೋಜನೆಗೆ ಬೆಂಬಲ ಸೂಚಿಸಿದ್ದಾರೆ ಅಂತಾನೂ ಕೂಡ ಡಿ.ಕೆ. ಶಿವಕುಮಾರ್ ಇಲ್ಲಿ ಮತ್ತೆ ಉಲ್ಟಾ ಹೊಡಿತಿದ್ದಾರೆ. ಅಂದ್ರೆ ಇದು ಗಾಳಿಯಲ್ಲಿ ಗುಂಡು ಹೊಡೆದಂಗೆ ಅಲ್ವಾ, ಆಗ್ಲೇ ಹೇಳಿದಂತೆ ನಾವು ಕೈ ಬಿಡ್ತೇವೆ, ರೈತರಿಗೆ ನಾವು ಯಾವುದೇ ತೊಂದರೆ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಈಗಾಗಲೇ ಹಲವು ರೈತರು ಸ್ವಯಂ ಪ್ರೇರಿತವಾಗಿ ಯೋಜನೆಗೆ ಬೆಂಬಲ ಸೂಚಿಸಿದ್ದಾರೆ ಅಂತಲೂ ಕೂಡ ರೈತರಿಗೆ ಆ ಕಡೆ ಹುರಿದುಂಬಿಸಿದ್ದಾರೆ. ಆದ್ರೆ ಇದು ಯಾವ ತರದ ನಿರ್ಧಾರವನ್ನ ಡಿ.ಕೆ. ಶಿವಕುಮಾರ್ ಮುಂದಿನ ದಿನದಲ್ಲಿ ಕೈಗೊಳ್ತಾರೆ? ರೈತರ ಪರವಾಗಿರ್ತಾರ ಅಥವಾ ಆ ಯೋಜನೆ ಪರವಾಗಿರ್ತಾರ? ಅವರೇ ಹೇಳ್ತಿದ್ದಂಗೆ ಟೌನ್ಶಿಪ್ ಪಿತಾಮಹ ಆಗಲು ಬಯಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರವರ ಮನಸ್ಸಿನಲ್ಲಿ ಮಾತುಗಳು ಕೇಳೋದಾದ್ರೆ ಟೌನ್ಶಿಪ್ ಪಿತಾಮಹ ಆಗಲು ನಿಜವಾಗ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಬಯಸ್ತಿದ್ದಾರೆ ಅನ್ನೋ ಹಾಗೆ ಕಾಣ್ತಿದೆ. ಅದನ್ನೇ ಹೇಳ್ತಿರೋದು ಈಗ ಗಾಳಿಯಲ್ಲಿ ಡಿ.ಕೆ. ಶಿವಕುಮಾರ್ ಗುಂಡು ಹೊಡಿತಿದ್ದಾರೆ ಅಂತ. ಇನ್ನು ಡಿ.ಕೆ. ಶಿವಕುಮಾರ್ ಮುಂದಿನ ಒಂದು ಹಂತದಲ್ಲಿ ಮಾತನಾಡುತ್ತಾ ಹೇಳಿದ್ರು, ನೋಡಿ, ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಕುರಿತು ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡುತ್ತೆ. ಈ ಸಮಿತಿಯು ನೇರವಾಗಿ ರೈತರ ಬಳಿಗೆ ತೆರಳಿ ಅವರ ಅಹವಾಲು ಹಾಗೂ ಆತಂಕಗಳನ್ನ ಆಲಿಸಿ ಮತ್ತೆ ಅವರನ್ನ ತಿಳಿಸ್ತಾರೆ. ಈ ಯೋಜನೆ ಜನರಿಗೆ ಬೇಕೋ ಅಥವಾ ಬೇಡವೋ ಎಂಬ ಎಲ್ಲಾ ಅಂಶಗಳನ್ನ ಕಲಂಕುಷವಾಗಿ ಪರಿಶೀಲಿಸಿ ವರದಿ ನೀಡುವಂತೆ ಸಮಿತಿಗೆ ಸೂಚಿಸಲಾಗುತ್ತೆ ಅಂತನೂ ಕೂಡ ಇಲ್ಲಿ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ನೋಡಿ, ಇನ್ನೂ ಸಂಪೂರ್ಣವಾಗಿ ಕೈ ಬಿಟ್ಟಿಲ್ಲ. ಇನ್ನು ಸಮಿತಿ ರಚನೆ ಆದ್ಮೇಲೆ ಸಮಿತಿ ಏನ್ ಹೇಳುತ್ತೆ ಕಲಂಕುಷವಾಗಿ ಪರಿಶೀಲಿಸಿ ನಂತರ ಮತ್ತೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ.
ನೋಡಿ, ಈ ಸಮಿತಿ ವರದಿ ಆಧಾರದ ಮೇಲೆ ಮುಂದಿನ ತೀರ್ಮಾನ ಕೈಗೊಂಡು ಅದನ್ನ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗತ್ತೆ ಅಂತೆ. ಆ ಸಚಿವರು ಇವರಿಗೆ ಬೇಕೋ ಬೇಡವೋ ಅಂತ ಅಲ್ಲಿ ಚರ್ಚೆ ಆಗ್ಬೇಕು, ಆಮೇಲೆ ಈ ಯೋಜನೆಯನ್ನ ಕೈ ಬಿಡ್ಬೇಕು. ಇಷ್ಟರ ಮಟ್ಟಿಗೆ ಈ ರೈತರ ನೋವನ್ನ ಅಥವಾ ರೈತರ ಒಂದು ಹೋರಾಟವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈಗ ಬೇಗ ಇವರಿಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂತಂದ್ರೆ ಸಮಿತಿ ರಚಿಸಬೇಕು, ಮತ್ತೆ ಸಚಿವ ಸಂಪುಟ ಮಾಡ್ಬೇಕಂತೆ ಅಲ್ಲಿ ನಿರ್ಧಾರ ತೆಗೆದುಕೊಂಡ ಮೇಲೆ ಈ ಯೋಜನೆಗೆ ಆಗ್ಲೇ ಹೇಳಿದಂತೆ ಹೇಳೋದು ಕರೆಕ್ಟ್ ಆಗಿದೆ. ಯಾಕಂತಂದ್ರೆ ಗಾಳಿಯಲ್ಲಿ ಗುಂಡು ಹಿಡಿಯೋದು ಪಕ್ಕ ಆಗ್ತಾ ಇದೆ. ಇಲ್ಲಿ ವಿರೋಧ ಪಕ್ಷದ ವಾದ ಕೂಡ ಹಾಗೆ ಆಗ್ತಿದೆ. ಮತ್ತೆ ಅವರ ಪಕ್ಷದಲ್ಲೇ ಕೂಡ ಕೆಲವೊಂದಿಷ್ಟು ಈ ಹೋರಾಟಕ್ಕೆ ಸಂಬಂಧಿಸಿದಂತೆ ಸಪೋರ್ಟ್ ಕೂಡ ಇರುವಂತದ್ದು. ಅದನ್ನೇ ಹೇಳ್ತಿರೋದು, ಈಗ ಗಾಳಿಯಲ್ಲಿ ಗುಂಡು ಹೊಡಿತಿದ್ದಾರೆ ಡಿ.ಕೆ. ಶಿವಕುಮಾರ್ ಅಂತ. ನಿನ್ನೆ ಬಿಡದಿಯಲ್ಲಿ ಜಮೀನು ಸರ್ವೆ ವೇಳೆ ಆಗ್ಲೇ ಹೇಳಿದಂತೆ ನಡೆದಂತಹ ಗಲಾಟೆ ಮತ್ತು ಅಧಿಕಾರಿಗಳ ಮೇಲಿನ ಹಲ್ಲೆ, ಈ ಘಟನೆಯಿಂದ ತಮಗೆ ತೀವ್ರ ನೋವಾಗಿದೆಯಂತೆ. ಬೇಸರ ಕೂಡ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳು. ಆದ್ರೆ ರಾಜಕೀಯ ಪ್ರೇರಣೆಯಿಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲಾಗ್ತಾ ಇದೆ ಅಂತೆ. ಕೆಲವರು ಅಮಾಯಕ ರೈತರನ್ನು ತಪ್ಪು ದಾರಿಗೆ ಎಳೆಯುವ ವ್ಯವಸ್ಥೆ ಕೂಡ ಸಂಚು ಮಾಡ್ತಿದಾರಂತೆ. ಮತ್ತೆ ತಾವು ಕೂಡ ಒಬ್ಬ ಸಾಮಾನ್ಯ ರೈತನ ಮಗನಾಗಿದ್ದು ಭೂಮಿ, ರೈತ ಮತ್ತು ಅವರ ಆತ್ಮ ಗೌರವದ ಶ್ರಮದ ಬಗ್ಗೆ ತಮಗೆ ಅಪಾರ ಗೌರವವಿದೆ ಅಂತೆ. ಹಾಗಾಗಿ ರೈತರಿಗೆ ತೊಂದರೆ ಕೊಡುವ ಯಾವುದೇ ನಿರ್ಧಾರವನ್ನ ತಾವು ಕೈಗೊಳ್ಳೋದಿಲ್ಲವಂತೆ. ಈ ಯೋಜನೆ ತಾವೇನು ಸ್ವತಃ ರೂಪಿಸಿದ ತಮ್ಮ ಕನಸಿನ ಯೋಜನೆ ಅಲ್ವಂತೆ. ಇದಕ್ಕೆ ತಾವು ಪಿತಾಮಹ ಕೂಡ ಆಗ್ಲೇ ಹೇಳಿದಂತೆ ಆಗಲು ಬಯಸುವುದಿಲ್ವಂತೆ. ಆದ್ರೆ ಈ ತರದ ಮಾತುಗಳನ್ನ ಆಡ್ಲಿಕ್ಕೆ ಮತ್ತೆ ಈ ತರದ ನಿರ್ಧಾರಗಳನ್ನ ನಮಗೆ ಬೇಕೇ ಬೇಕು ಟೌನ್ಶಿಪ್ ಅಂತ ಮಾಧ್ಯಮದ ಮುಂದೆ ಬಂದು ಖಡಕ್ ಆಗಿ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡಲು ಇವರು ರೆಡಿ ಆಗಿದ್ದಾರೆ. ಆದ್ರೆ ಇವರು ಕನಸಿನ ಯೋಜನೆ ಅಲ್ವಂತೆ. ಆದ್ರೆ ಮೇಲಿನ ಮಾತಕ್ಕೆ ಈ ತರ ಹೇಳ್ತಾರೆ, ಆದ್ರೆ ವಿರೋಧ ಪಕ್ಷದ ಮುಂದೆ ಮತ್ತೆ ಮಾಧ್ಯಮದ ಮುಂದೆ ಈ ತರದ ಗತ್ತಿನಿಂದ ಟೌನ್ಶಿಪ್ ಅಂತ ಪಿತಾಮಹ ಆಗಲು ಬಯಸ್ತಾರೆ. ಆದ್ರೆ ಇಲ್ಲಿ ಮಾತ್ರ ನಾನು ಪಿತಾಮಹ ಆಗಲು ಬಯಸುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅವರ ವಿರುದ್ಧ ಅಧಿಕೃತ ದಾಖಲೆಗಳ ಸಮೇತ ವಾಗ್ದಾಳಿ ನಡೆಸಿದಂತಹ ಸಿಎಂ ಅಂದ್ರೆ 2006ರಂದು ಅಂದಿನ ಮುಖ್ಯಮಂತ್ರಿಯಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಬೆಂಗಳೂರಿನ ಸುತ್ತಮುತ್ತ ಅಂದ್ರೆ ನಂದಗುಡಿ, ಕಸಬಾ, ಬಿಡದಿ, ಸಾತ್ನೂರು ಮತ್ತು ಸೋಲೂರು ಸೇರಿದಂತೆ 5 ಸಮಗ್ರ ಟೌನ್ಶಿಪ್ಗಳನ್ನ DMRDA ಮೂಲಕ PPP ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಅನುಮೋದನೆ ನೀಡಲಾಗಿತ್ತೆ ಅಂತ ಎನ್ನುವಂತ ಮಾತನ್ನ ಕೂಡ ಇಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಸ್ತುತವನ್ನ ಪಡಿಸಿರುವಂತದ್ದು. ಹಾಗಾಗಿ ಇಲ್ಲಿ ಮತ್ತೆ ಸರ್ಕಾರದ ಒಂದು ವಿರೋಧ ಪಕ್ಷದ ಒಂದು ವಾದವನ್ನ ಕೂಡ ಇಲ್ಲಿ ಮಂಡಿಸುತ್ತಾ ನೀವು ಅಥವಾ ನಾನೋ ಎನ್ನುವಂತಹ ಮಾತನ್ನ ಹೇಳ್ತಾ, ಹಿಂದಿನ ಸರ್ಕಾರವೇ ಗ್ರಾಮ, ಠಾಣಾ ಪ್ರದೇಶಗಳ ಮನೆಗಳು ಸೇರಿದಂತೆ ಆಸ್ತಿ ಪಾಸ್ತಿಗಳ ಪರಿಹಾರವನ್ನ ಗುರುತಿಸಿ ಆದೇಶ ಹೊರಡಿಸಿತ್ತು ಮತ್ತು ಖಾಸಗಿ ಡೆವಲಪರ್ DLF ಸಂಸ್ಥೆಯಿಂದ 400 ಕೋಟಿ ರೂಪಾಯಿ ಭದ್ರತಾ ಠೇವಣಿ ಪಡೆದು ಯೋಜನೆಯಲ್ಲಿ ಭಾಗವಹಿಸಲು ಅನುಮತಿ ನೀಡಿತ್ತು ಎಂದು ದಾಖಲೆ ಇಲ್ಲಿ ಪ್ರದರ್ಶಿಸಿರುವಂತದ್ದು ಡಿ.ಕೆ. ಶಿವಕುಮಾರ್. ಅಂದ್ರೆ ಈಗ ತಾವು ಈ ಒಂದು ಯೋಜನೆಗೆ ಟೌನ್ಶಿಪ್ಗೆ ನಾನು ಕೈ ಹಾಕಿಲ್ಲ, ನಂದೇನು ತಪ್ಪೇ ಇಲ್ಲ ಎನ್ನುವಂಥ ಮಾತುಗಳನ್ನ ಇಲ್ಲಿ ದಾಖಲೆ ಮೂಲಕ ಡಿ.ಕೆ. ಶಿವಕುಮಾರ್ ಜನರ ಮುಂದೆ ಹೇಳ್ತಾ ಇರುವಂತದ್ದು. ನೋಡಿ, ಈಗ ಹೇಳಿ ಕುಮಾರಣ್ಣ, ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಉತ್ತೇಜಿಸಿದವರು ನೀವು ಅಥವಾ ನಾನು ಎಂದು ಪ್ರಶ್ನಿಸಿದ್ರು. ನೋಡಿ, ಅವರವರ ಬಿಸ್ನೆಸ್ಗೆ ಇಲ್ಲಿ ರೈತರನ್ನ ಬಲಿಪಶುವಾಗಿ ಮಾಡ್ತಿದ್ದಾರೆ ಈ ರಾಜಕಾರಣಿಗಳು ಎನ್ನುವಂತ ಮಾತು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು. ನೋಡಿ, ಇಲ್ಲಿ ರಿಯಲ್ ಎಸ್ಟೇಟ್ ತನಕವೂ ಕೂಡ ಮಾತು ಹೋಗ್ತಾ ಇದೆ. ಕುಮಾರಸ್ವಾಮಿ ಮೇಲೂ ಕೂಡ ಡಿ.ಕೆ. ಶಿವಕುಮಾರ್ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಂದ್ರೆ 2010ರಲ್ಲಿ BS ಯಡಿಯೂರಪ್ಪನವರು ಕೂಡ ಅವರ ಸರ್ಕಾರವು ಕೂಡ ಇದೇ ಯೋಜನೆಗೆ ಜಾಗತಿಕ ಟೆಂಡರ್ ಕೂಡ ಕರೆದಿತ್ತಂತೆ. ಹೀಗಾಗಿ ಇದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರ ಅವಧಿಯಲ್ಲಿ ಆರಂಭವಾದ ಯೋಜನೆವಾಗಿತ್ತು. ನಮ್ಮ ಸರ್ಕಾರ ರೈತರ ಬದುಕನ್ನ ಕಸಿದುಕೊಳ್ಳುತ್ತಿಲ್ಲ ಅಂತ ಈಗ ವಿರೋಧ ಪಕ್ಷ ಮತ್ತು ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು. ತಿರುಗೇಟ ಅಥವಾ ಬಚಾವ್ ಆಗ್ಲಿಕ್ಕೆ ಹೇಳಿರುವಂತಹ ಮಾತುಗಳ, ಈ ದಾಖಲೆಗಳ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ರೈತರು ಈಗ ತಿರುಗಿ ಬಿದ್ದಾಗ ಈ ಯೋಜನೆಗೆ ಕೈ ಹಾಕಿದವರು ನಾನು ಅಲ್ಲ ಅಂತ ಡಿ.ಕೆ. ಶಿವಕುಮಾರ್ ಈಗ ಬಚಾವಾಗಲು ಪ್ರಯತ್ನ ಮಾಡ್ತಿದ್ದಂಗೆ ಕಾಣ್ತಾ ಇದ್ದಾರೆ. ಯಾಕಂತಂದ್ರೆ ಅಷ್ಟು ದಿನ ಟೌನ್ಶಿಪ್ ನಾನ್ ಮಾಡ್ತೀನಿ, ನಾನ್ ಮಾಡ್ದೆ, ಎಲ್ಲಾ ಕೆಲಸ ನಾನ್ ಮಾಡ್ದೆ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಆ ಯೋಜನೆ ಅನ್ನೋದು ಸಕ್ಸಸ್ ಆಯ್ತಂದ್ರೆ ಈ ಮಾತನ್ನ ಹೇಳ್ತಾ ಇರಲ್ಲ ಡಿ.ಕೆ. ಶಿವಕುಮಾರ್, ನಾನೇ ಮಾಡ್ದೆ ಎನ್ನುವಂತ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ಈಗ ರೈತರು ಯಾವಾಗ ತಿರುಗಿ ಬಿದ್ರು, ಈಗ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ಮೇಲೆ ಡಿ.ಕೆ. ಶಿವಕುಮಾರ್ ಆ ಒಂದು ಯೋಜನೆಯನ್ನ ಶುರು ಮಾಡಿದ್ದೆ ಇವರು ಎನ್ನುವಂತ ಮಾತುಗಳನ್ನ ಇಲ್ಲಿ ಆಡ್ತಿದ್ದಾರೆ. ಆಗ್ಲೇ ಹೇಳಿದಂತೆ ಇದು ಪಕ್ಕ ಗಾಳಿಯಲ್ಲಿ ಗುಂಡಲ್ಲ, ಇದು ಸೀದಾನೆ ಗುಂಡು ಹೊಡೆಯಂಗೆ ಕಾಣ್ತಾ ಇದೆ. ಇದು ತಮ್ಮನ್ನು ಜೈಲಿಗೆ ಕಳುಹಿಸುವುದಾಗಿ ಕುಮಾರಸ್ವಾಮಿ ಅವರು
ಹೇಳುತ್ತಿರುವುದಕ್ಕೆ ಪ್ರತಿಕ್ರಿಯಿಸಿದಂತಹ ಡಿ ಕೆ ಶಿವಕುಮಾರ್, ಅವರ ಆಸೆ ಈಡೇರಲಿ, ಜೈಲಿಗೆ ಹೋಗುವುದು ನಮ್ಗೇನು ಹೊಸತಲ್ಲ. ನೋಡಿ, ಆಗ್ಲೇ ಹೋಗಿ ಬಂದಿದ್ದಾರೆ, ಅದೇನು ಹೊಸತಲ್ಲ, ಹೇಳ್ದಂಗೆ ಕರೆಕ್ಟ್ ಇದೆ. ತಾವು ಮುಖ್ಯಮಂತ್ರಿಗಳಾಗಿರುವುದನ್ನ ಸಹಿಸ್ಕೊಳ್ಳಕ್ಕೆ ಕೆಲವರಿಗೆ ಸಾಧ್ಯವಾಗ್ತಿಲ್ಲ, ಅದಕ್ಕೆ ಅವರಿಗೆ ನಿದ್ದೆ ಬರ್ತಿಲ್ಲ ಅಂತ ಸಾಮಾನ್ಯವಾಗಿ ಲೇವಡಿ ಅಂತೂ ಮಾಡಿದ್ರು. ಆದ್ರೆ ರೈತರ ಬದುಕನ್ನ ಯಾವ ರೀತಿ ನೋಡ್ತಾರೆ ಡಿ ಕೆ ಶಿವಕುಮಾರ್, ಇಲ್ಲಿ ರೈತರು ಹೇಳ್ತಿರೋದು ಅದೇ, ಸಾಮಾನ್ಯ ಜನರು ಹೇಳ್ತಿರೋದು ಅದೇ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ನಮ್ಗೇನೋ ಒಳ್ಳೇದ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಎನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ವಿ. ಆದ್ರೆ ನಮ್ಮನ್ನ ಇಲ್ಲಿ ಜಾಗ ಖಾಲಿ ಮಾಡಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್. ನಮ್ಗೆ ಇವ್ರ ಮೇಲೆ ನಿರೀಕ್ಷೆ ಇರ್ಲಿಲ್ಲ. ನಾವು ಅವರನ್ನ ನಮ್ಮ ನಾಯಕ ಅಂತ ನಂಬ್ಕೊಂಡಿದ್ದೆ. ಯಾಕಂದ್ರೆ ಸ್ವತಃ ರಾಮನಗರದವರೇ ಆಗಿರುವಂತಹ ರೈತರು ಕೂಡ ಇದೇ ಮಾತನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಯೋಜನೆಯನ್ನ ಡಿ ಕೆ ಶಿವಕುಮಾರ್ ಮುಂದೆ ತೆಗೆದುಕೊಂಡು ಹೋಗ್ತಾರೆ, ಮತ್ತೆ ರೈತರು ಎಷ್ಟರ ಮಟ್ಟಿಗೆ ಈ ಯೋಜನೆಯನ್ನ ಮತ್ತೆ ವಿರೋಧಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಯೋಜನೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.